ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟಿತ್ತಲ್ಲ ಎಲ್ಲ ಕಡೆ ಇವತ್ತದು ಎಕ್ಸ್ಪೋಸ್ ಆಗ್ತಾಯಿದೆ. ನಾನು ಕರ್ನಾಟಕದ ಬಗ್ಗೆ ಫಸ್ಟ್ ನಿಮ್ಮ ಗಮನಕ್ಕೆ ತರೋದಾದರೆ, ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಅಂತ ಹೇಳಿದ್ರು. ಅದಾದ ನಂತರ ಭಾಷಣ ಹೆಂಗೆ ಮಾಡಿದರು, ಮಾದೇವಪ್ಪ ನನಗೂ ಫ್ರೀ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತೆಲ್ಲ ಭಾಷಣ ಮಾಡಿದವರು 200 ಯೂನಿಟ್ ಅಂತ ಮಾಡಿ ಇವತ್ತು ಅವ್ರದ್ದು ಲಿಮಿಟ್ಗಿಂತ ಜಾಸ್ತಿ ಅವರು ವಿದ್ಯುತ್ತನ್ನು ಬಳಸಿದರೆ ಅವರೆಲ್ಲರಿಗೂ ಇವತ್ತು ಪರ್ ಯೂನಿಟ್ ಕಾಸ್ಟು ಜಾಸ್ತಿ ಆಗಿದೆ. 4 ರೂಪಾಯಿದಿಂದ 7 ರೂಪಾಯಿನೂ ಆಗಿದೆ. ಅದಾದ ನಂತರ ಹಾಲಿನ ದರ ಜಾಸ್ತಿ ಮಾಡಿದರು, ಡೀಸೆಲ್ ಪೆಟ್ರೋಲ್ಗೆ ಟ್ಯಾಕ್ಸನ್ನು ಅಂದರೆ ಸ್ಟೇಟ್ ವ್ಯಾಟನ್ನು, ಡೀಸೆಲ್ ಪೆಟ್ರೋಲು ಇವತ್ತಿನವರೆಗೆ GST ಒಳಗಿಲ್ಲ, ಅದಕ್ಕೆ ಹೆಚ್ಚಿನ ಹೊರೆಯನ್ನು ಟ್ಯಾಕ್ಸನ್ನು ಹಾಕೋ ಕೆಲಸ ಮಾಡಿದ್ದಾರೆ. ಸೆಸ್ ಹಾಕಿದ್ದಾರೆ, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಹಾಕಿದ್ದಾರೆ, ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಆಸ್ತಿ ರಿಜಿಸ್ಟ್ರೇಷನ್ನದ್ದು ದರ ಏರಿಸಿದ್ರು, ಮದ್ಯದ ದರ ಏರಿಸಿದ್ರು. ಈಗ ಹಾಲಿನ ದರನೂ ಏರಿಸಿದ್ರು. ಮತ್ತೆ KSRTCಯ 15% ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿ ಇದೇ ರೀತಿ ಗ್ಯಾರಂಟಿ ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಹೊರಟಿದೆ. ಆಲ್ಮೋಸ್ಟ್ ಘೋಷಣೆ ಮಾಡಿದ್ದಾರೆ, ನಾವು ನಿಲ್ಲಿಸ್ತೀವಿ ಅಂತ. ಕಾಂಗ್ರೆಸ್ ಪಾರ್ಟಿ ಜನರಿಗೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತದೆ. ಅಧಿಕಾರಕ್ಕಾಗಿ ಯಾವ ಕೀಳು ಮಟ್ಟು ಕೀಳಲಿಕ್ಕೂ ಸಹಿತ ಹೇಸಲಾರದಂಥ ಒಂದು ಪಾರ್ಟಿ ಈಗ 15% ಬಸ್ ದರ ಏರಿಸಲಿಕ್ಕೆ ಹೊರಟಿದ್ದಾರೆ. ಬಸ್ನ ಈಗಾಗಲೇ KSRTC ಸ್ಥಿತಿ 2,000 ಕೋಟಿ ರೂಪಾಯಿ ಅವರಿಗೆ ಸಾಲ ತೆಗೆದುಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಮತ್ತು ಸುಳ್ಳು ಹೇಳ್ತಾರೆ. ಎಷ್ಟು ನಿರ್ಲಜ್ಜಿದ್ದಾರೆ ಅಂತಂದ್ರೆ, ಸಾರ್ವಜನಿಕ ಬದುಕಿನಲ್ಲಿ, ಪಬ್ಲಿಕ್ ಲೈಫ್ದಲ್ಲಿ, ಪೊಲಿಟಿಕಲ್ ಲೈಫ್ದಲ್ಲಿ ಜನ ಪೊಲಿಟಿಕಲ್ ಲೀಡರ್ಸನ್ನು ಇವರ ಕಾರಣದಿಂದ ಏನು ಬೇಕಾದ್ದು ಸುಳ್ಳು ಹೇಳ್ತಾರೆ ಇವರು ಅನ್ನುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರಿಗೆ ಸಂಸ್ಥೆಗಳು ನಮ್ಮ ಶಕ್ತಿಯಿಂದ ಲಾಭದಲ್ಲಿದ್ದಾವೆ ಅಂತ ಹೇಳ್ತಾರೆ. ಲಾಭದಲ್ಲಿದ್ದರೆ ಸಾಲ ಯಾಕೆ ತೊಗೊಳಕ್ಕೆ ಹೊರಟಿದ್ದಾರೆ? ಅವರಿಗೆ ನೌಕರದಾರರಿಗೆ ಸಂಬಳ ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೆ ಸಾಲ ತಗೊಳ್ಳಿಕ್ಕೆ ಸಲಹೆ ಕೊಟ್ಟಿರಿ, ಅವರು ಸಾಲ ತಗೊಳ್ಳಿಕ್ಕೆ ತಯಾರಾಗಿದ್ದಾರೆ. ಅವರಿಗೆ ರಿಯಂಬರ್ಸ್ಮೆಂಟ್ ಆಗ್ತಾ ಇಲ್ಲ. ಇವರೇನು ಫ್ರೀ ಓಡಿಸ್ತಾರ ಅದು ವಾಪಸ್ ರಾಜ್ಯ ಸರ್ಕಾರ ಅವ್ರಿಗೆ ದುಡ್ಡು ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಕಡೆ ದುಡ್ಡಿಲ್ಲ, ದಿವಾಳಿ ಇದ್ದದು ರಾಜ್ಯ ಸರ್ಕಾರ. ಹೀಗಾಗಿ ಇವತ್ತು 15% ಏರಿಸಿ ಅಂದರೆ ಲೆಕ್ಕ ಹೆಂಗೆ ನೋಡ್ರಿ, ಉಳಿದವ್ರ ಕಡೆಯಿಂದ ಜಾಸ್ತಿ ತೊಗೊಳ್ತಾ ಹೋಗೋದೀಗ. ಹಾಲ್ದಲ್ಲಿ ಜಾಸ್ತಿ, ವಿದ್ಯುತ್ತಲ್ಲಿ ಜಾಸ್ತಿ, ಮದ್ಯದಲ್ಲಿ ಜಾಸ್ತಿ, ಆಮೇಲಿಂದ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಜಾಸ್ತಿ, ಈ ರೀತಿ ಎಲ್ಲ ಜಾಸ್ತಿ ಮಾಡಿ 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 ಈಗ ಇದನ್ನು ಜಾಸ್ತಿ ಮಾಡಿ ಮತ್ತೆ ಜನಕ್ಕೆ ಫ್ರೀ ಕೊಡ್ತೀವಿ ಅಂತ ಹೇಳೋದು. ಪೆಟ್ರೋಲ್ ಡೀಸೆಲ್ ಜಾಸ್ತಿ. ಇವರು ಎಷ್ಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರ 10% ಈ 2,000ದಿಂದ
2,000 ರೂಪಾಯಿ ಕೊಡೋದು ಮತ್ತು ಇತ್ಯಾದಿಯಲ್ಲಿ ಇವನ್ 10% ವಿಲ್ ನಾಟ್ ಬಿ ಕೋಟ್. ಜಾಸ್ತಿನೇ ದುಡ್ಡು ಖರ್ಚು ಮಾಡ್ತಾರೆ. ಅದರ ಭ್ರಷ್ಟಾಚಾರ ದುರಾಡಳಿತದ ಕಾರಣದಿಂದ ಒಂದು ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ನಿಂದ ರೆವಿನ್ಯೂ ಡೆಫಿಷಿಯೇಟ್ ಸ್ಟೇಟಿಗೆ ಹೋಗ್ತಾ ಇದೆ ರಾಜ್ಯ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟಿತ್ತಲ್ಲ ಎಲ್ಲ ಕಡೆ ಇವತ್ತದು ಎಕ್ಸ್ಪೋಸ್ ಆಗ್ತಾ ಇದೆ. ನಾನು ಕರ್ನಾಟಕದ ಬಗ್ಗೆ ಫಸ್ಟ್ ನಿಮ್ಮ ಗಮನಕ್ಕೆ ತರೋದಾದರೆ, ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಅಂತ ಹೇಳಿದ್ರು. ಅದಾದ ನಂತರ ಭಾಷಣ ಹೆಂಗೆ ಮಾಡಿದರು, ಮಾದೇವಪ್ಪ ನನಗೂ ಫ್ರೀ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತೆಲ್ಲ ಭಾಷಣ ಮಾಡಿದವರು 200 ಯೂನಿಟ್ ಅಂತ ಮಾಡಿ ಇವತ್ತು ಅವ್ರದ್ದು ಲಿಮಿಟ್ಗಿಂತ ಜಾಸ್ತಿ ಅವರು ವಿದ್ಯುತ್ತನ್ನು ಬಳಸಿದರೆ ಅವರೆಲ್ಲರಿಗೂ ಇವತ್ತು ಪರ್ ಯೂನಿಟ್ ಕಾಸ್ಟು ಜಾಸ್ತಿ ಆಗಿದೆ. 4 ರೂಪಾಯಿದಿಂದ 7 ರೂಪಾಯಿನೂ ಆಗಿದೆ. ಅದಾದ ನಂತರ ಹಾಲಿನ ದರ ಜಾಸ್ತಿ ಮಾಡಿದರು. ಡೀಸೆಲ್ ಪೆಟ್ರೋಲ್ಗೆ ಟ್ಯಾಕ್ಸನ್ನು ಅಂದರೆ ಸ್ಟೇಟ್ ವ್ಯಾಟನ್ನು, ಡೀಸೆಲ್ ಪೆಟ್ರೋಲು ಇವತ್ತಿನವರೆಗೆ GST ಒಳಗಿಲ್ಲ. ಅದಕ್ಕೆ ಹೆಚ್ಚಿನ ಹೊರೆಯನ್ನು ಟ್ಯಾಕ್ಸನ್ನು ಹಾಕೋ ಕೆಲಸ ಮಾಡಿದ್ದಾರೆ. ಸೆಸ್ ಹಾಕಿದ್ದಾರೆ, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಹಾಕಿದ್ದಾರೆ, ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಆಸ್ತಿ ರಿಜಿಸ್ಟ್ರೇಷನ್ನದ್ದು ದರ ಏರಿಸಿದ್ರು, ಮದ್ಯದ ದರ ಏರಿಸಿದ್ರು. ಈಗ ಹಾಲಿನ ದರನೂ ಏರಿಸಿದ್ರು. ಈಗ ಮತ್ತೆ KSRTCಯ 15% ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿ ಇದೇ ರೀತಿ ಗ್ಯಾರಂಟಿ ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಹೊರಟಿದೆ. ಆಲ್ಮೋಸ್ಟ್ ಘೋಷಣೆ ಮಾಡಿದ್ದಾರೆ, ನಾವು ನಿಲ್ಲಿಸ್ತೀವಿ ಅಂತ. ಕಾಂಗ್ರೆಸ್ ಪಾರ್ಟಿ ಜನರಿಗೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತದೆ. ಅಧಿಕಾರಕ್ಕಾಗಿ ಯಾವ ಕೀಳು ಮಟ್ಟು ಕೀಳಲಿಕ್ಕೂ ಸಹಿತ ಹೇಸಲಾರದಂಥ ಒಂದು ಪಾರ್ಟಿ ಈಗ 15% ಬಸ್ ದರ ಏರಿಸಲಿಕ್ಕೆ ಹೊರಟಿದ್ದಾರೆ. ಬಸ್ನ ಈಗಾಗಲೇ KSRTC ಸ್ಥಿತಿ 2,000 ಕೋಟಿ ರೂಪಾಯಿ ಅವರಿಗೆ ಸಾಲ ತೆಗೆದುಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಮತ್ತು ಸುಳ್ಳು ಹೇಳ್ತಾರೆ. ಎಷ್ಟು ನಿರ್ಲಜ್ಜಿದ್ದಾರಂತಂದ್ರೆ, ಸಾರ್ವಜನಿಕ ಬದುಕಿನಲ್ಲಿ, ಪಬ್ಲಿಕ್ ಲೈಫ್ದಲ್ಲಿ, ಪೊಲಿಟಿಕಲ್ ಲೈಫ್ದಲ್ಲಿ ಜನ ಪೊಲಿಟಿಕಲ್ ಲೀಡರ್ಸನ್ನು ಇವರ ಕಾರಣದಿಂದ ಏನು ಬೇಕಾದ್ದು ಸುಳ್ಳು ಹೇಳ್ತಾರೆ ಇವರು ಅನ್ನುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರಿಗೆ ಸಂಸ್ಥೆಗಳು ನಮ್ಮ ಶಕ್ತಿಯಿಂದ ಲಾಭದಲ್ಲಿದ್ದಾವೆ ಅಂತ ಹೇಳ್ತಾರೆ. ಲಾಭದಲ್ಲಿದ್ದರೆ ಸಾಲ ಯಾಕೆ ತೊಗೊಳಕ್ಕೆ ಹೊರಟಿದ್ದಾರೆ? ಅವರಿಗೆ ನೌಕರದಾರರಿಗೆ ಸಂಬಳ ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೆ ಸಾಲ ತಗೊಳ್ಳಿಕ್ಕೆ ಸಲಹೆ ಕೊಟ್ಟಿರಿ, ಅವರು ಸಾಲ ತಗೊಳ್ಳಿಕ್ಕೆ ತಯಾರಾಗಿದ್ದಾರೆ. ಅವರಿಗೆ ರಿಯಂಬರ್ಸ್ಮೆಂಟ್ ಆಗ್ತಾ ಇಲ್ಲ. ಇವರೇನು ಫ್ರೀ ಓಡಿಸ್ತಾರ ಅದು ವಾಪಸ್ ರಾಜ್ಯ ಸರ್ಕಾರ ಅವ್ರಿಗೆ ದುಡ್ಡು ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಕಡೆ ದುಡ್ಡಿಲ್ಲ, ದಿವಾಳಿ ಎದ್ದದು ರಾಜ್ಯ ಸರ್ಕಾರ. ಹೀಗಾಗಿ ಇವತ್ತು 15% ಏರಿಸಿ ಅಂದ್ರೆ ಲೆಕ್ಕ ಹೆಂಗೆ ನೋಡ್ರಿ, ಉಳಿದವ್ರ ಕಡೆಯಿಂದ ಜಾಸ್ತಿ ತೊಗೊಳ್ತಾ ಹೋಗೋದೀಗ. ಹಾಲ್ದಲ್ಲಿ ಜಾಸ್ತಿ, ವಿದ್ಯುತ್ತಲ್ಲಿ ಜಾಸ್ತಿ, ಮದ್ಯದಲ್ಲಿ ಜಾಸ್ತಿ, ಆಮೇಲಿಂದ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಜಾಸ್ತಿ.
ಈ ರೀತಿ ಎಲ್ಲ ಜಾಸ್ತಿ ಮಾಡಿ 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 ಈಗ ಇದನ್ನು ಜಾಸ್ತಿ ಮಾಡಿ ಮತ್ತೆ ಜನಕ್ಕೆ ಫ್ರೀ ಕೊಡ್ತೀವಿ ಅಂತ ಹೇಳೋದು. ಪೆಟ್ರೋಲ್ ಡೀಸೆಲ್ ಜಾಸ್ತಿ. ಇವರು ಎಷ್ಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರ 10% ಈ 2,000ದಿಂದ 2,000 ರೂಪಾಯಿ ಕೊಡೋದು ಮತ್ತು ಇತ್ಯಾದಿಯಲ್ಲಿ ಇವನ್ 10% ವಿಲ್ ನಾಟ್ ಬಿ ಕೋಟ್. ಜಾಸ್ತಿನೇ ದುಡ್ಡು ಖರ್ಚು ಮಾಡ್ತಾರೆ. ಅದರ ಭ್ರಷ್ಟಾಚಾರ ದುರಾಡಳಿತದ ಕಾರಣದಿಂದ ಒಂದು ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ನಿಂದ ರೆವಿನ್ಯೂ ಡೆಫಿಷಿಯೇಟ್ ಸ್ಟೇಟಿಗೆ ಹೋಗ್ತಾ ಇದೆ ರಾಜ್ಯ.